ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. BS ಯಡಿಯೂರಪ್ಪನವರಿಗೆ ಅಭಿಮಾನೋತ್ಸವ ಕಾರ್ಯಕ್ರಮ ಮೇ 9ನೇ ತಾರೀಕಿಗೆ ಅಭಿಮಾನೋತ್ಸವ ಕಾರ್ಯಕ್ರಮ ಇದೀಗ ನಿಗದಿಯಾಗಿದೆ. ಚಿತ್ರದುರ್ಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಅಭಿಮಾನೋತ್ಸವ ಕಾರ್ಯಕ್ರಮ ಮೇ 9ನೇ ತಾರೀಕಿಗೆ ಈ ಕಾರ್ಯಕ್ರಮ ನಿಗದಿಯಾಗಿದೆ. ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. BS ಯಡಿಯೂರಪ್ಪನವರು ರಾಜಕಾರಣಕ್ಕೆ ಬಂದು 50 ವರ್ಷವಾದ ಹಿನ್ನೆಲೆ ಯಡಿಯೂರಪ್ಪ ಅಭಿಮಾನಿಗಳಿಂದ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಯಡಿಯೂರಪ್ಪನವರ ಅಭಿಮಾನಿಗಳಿಂದ ಆಯೋಜನೆ ಆಗ್ತಾ ಇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಮೇ 9ನೇ ತಾರೀಕಿಗೆ ಈ ಕಾರ್ಯಕ್ರಮ. ಈ ಹಿಂದೆ ಇದರ ಬಗ್ಗೆ ಚರ್ಚೆಗಳಾಗಿತ್ತು. ಇದೀಗ ದಿನಾಂಕ ನಿಗದಿಯಾಗಿದೆ ಮೇ 9ನೇ ತಾರೀಕಿಗೆ. 1983ರಲ್ಲಿ ಮೊದಲ ಬಾರಿಗೆ BS ಯಡಿಯೂರಪ್ಪನವರು ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ. ಸತತ 8 ಬಾರಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದಂತಹ ನಾಯಕ. 4 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. 50 ವರ್ಷ ಆಯ್ತು ಅವರು. ಅಂದರೆ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರು ಮತ್ತು ಅವರು ಎಟ್ ಎ ಟೈಮ್ ವಿಧಾನಸಭೆಗೆ ಪ್ರವೇಶ ಮಾಡಿದ್ದು 1983ರಲ್ಲಿ. ಈ ಹಿಂದೆ ಕಾಂಗ್ರೆಸ್ನವರು ಸಿದ್ದರಾಮೋತ್ಸವವನ್ನು ಮಾಡಿದ್ರು 2023ರ ಚುನಾವಣೆಗೂ ಮೊದಲು ದಾವಣಗೆರೆಯಲ್ಲಿ. ಇದೀಗ BJP ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಯಡಿಯೂರಪ್ಪನವರು ರಾಜಕಾರಣಕ್ಕೆ ಬಂದು 50 ವರ್ಷವಾದ ಹಿನ್ನೆಲೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, BS ಯಡಿಯೂರಪ್ಪನವರು 50 ವರ್ಷ ಆಯಿತು ರಾಜಕಾರಣಕ್ಕೆ ಬಂತು. ಇದೀಗ ಅಭಿಮಾನೋತ್ಸವ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ, ಎಷ್ಟನೇ ತಾರೀಕು, ಯಾರೆಲ್ಲ ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ? ಪ್ರವೀಣ್, ರಾಜ್ಯದಲ್ಲಿ ಕಾರ್ಯಕಾರಿಣಿ ನಡೀತು ಕೆಲ ದಿನಗಳ ಹಿಂದೆ. ಆವತ್ತಿನ ದಿವಸವೇ ಯಡಿಯೂರಪ್ಪನವರಿಗೆ ಅಲ್ಲಿ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ರು. ಅನಂತರದಲ್ಲಿ ಇದನ್ನ ದೊಡ್ಡದಾಗಿ ಮಾಡಬೇಕು ಅನ್ನೋಂಥ ವಿಚಾರವಾಗಿ ಚರ್ಚೆ ನಡೆದಿತ್ತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇದ್ರ ಕುರಿತಾಗಿ ಸಭೆಯನ್ನ ಕೂಡ ಕರೆದಿದ್ರು. ಬಹಳ ಪ್ರಮುಖರೆಲ್ಲ ಬಂದಿದ್ರು. ಅಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಿದ್ರು. ಇದೇ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿಯೇ ಮಾಡಬೇಕು, 16-17ಕ್ಕೆ ಒಂದು ದೊಡ್ಡದಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಚಿತ್ರದುರ್ಗದಲ್ಲಿ ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಅಮಿತ್ ಶಾ ಅವರ ಡೇಟ್ ಇವರಿಗೆ ಸಿಗದೇ ಇರೋ ಕಾರಣಕ್ಕಾಗಿ ಅದನ್ನ ಮುಂದೂಡಿ ಮೇ 9ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಸಮಾರಂಭವನ್ನ ಇಟ್ಕೋಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಮತ್ತು ರಾಜ್ಯದ ಎಲ್ಲ BJP ಪ್ರಮುಖರೆಲ್ಲರೂ ಕೂಡ ಅದಕ್ಕೆ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಕುತೂಹಲ ಇರೋದಂದ್ರೆ BJP ಏತರನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವ್ರದ್ದು ಒಂದು ಕಾರ್ಯಕ್ರಮ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನು ಕೂಡ ಅಲ್ಲಿ ಕರೆದಿದ್ರು. ಅಲ್ಲಿ ಯಡಿಯೂರಪ್ಪನವರು ಕೂಡ ಹೋಗಿ ಮಾತಾಡಿದ್ರು. ಸಿದ್ದರಾಮಯ್ಯನವರು ಕೂಡ ಯಡಿಯೂರಪ್ಪನವ್ರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ರೀತಿ ಬೇರೆ ಪಕ್ಷದ ಪ್ರಮುಖರನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ವಿಜೇಂದ್ರ ಅವರ ಬಣ ಅಂತ ಹೇಳುವಂತ ಒಂದು ಮಾತು ಬರ್ತಾ ಇದೆ. ವಿಜೇಂದ್ರ ಅವರ ಬಣದವರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಮೇ 9ನೇ ತಾರೀಕು ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿ ಯಡಿಯೂರಪ್ಪನವರ ಜೀವಮಾನದ ಸಾಧನೆಯನ್ನ ಎಲ್ಲವನ್ನೂ ಕೂಡ ಅಲ್ಲಿ ವಿವರಿಸುವಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಮೇ 9ಕ್ಕೆ ಅಂತ ಹೇಳಿ ತೀರ್ಮಾನ ಆಗಿದೆ. ಅಮಿತ್ ಶಾ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಿ ಸದ್ಯಕ್ಕೆ ತೀರ್ಮಾನ ಆಗಿದೆ. ಇನ್ನು ಯಾರೆಲ್ಲ ಪ್ರಮುಖರು ಬರ್ತಾರೆ ಅನ್ನೋದು ಇನ್ನಷ್ಟೇ ನಿಗದಿ ಆಗ್ಬೇಕಾಗಿದೆ. ಸದ್ಯಕ್ಕಂತೂ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾರ್ಯಕ್ರಮದ ಯಶಸ್ಸಿನ ಜೊತೆಗೆ ಬಣ ರಾಜಕೀಯವು ಕೂಡ ಮತ್ತೊಮ್ಮೆ ಗೋಚರ ಆಗತ್ತಾ ಅನ್ನೋಂತ ಇರೋದು ಈಗ ಇರುವಂತಹ ಕುತೂಹಲ. ಪ್ರವೀಣ್, ಒಂದ್ ಕಡೆಯಲ್ಲಿ ಯಡಿಯೂರಪ್ಪನವರ ಬಣ ಅಥವಾ ವಿಜೇಂದ್ರ ಬಣ ಅಂತ ಹೇಳ್ಕೊಳ್ತೇ, ಇನ್ನೊಂದ್ ಕಡೆಯಲ್ಲಿ ಅದ್ರ ವಿರೋಧಿ ಬಣ. ನೀವೇ ಉಲ್ಲೇಖ ಮಾಡಿದ್ರಿ ಬಣ ರಾಜಕಾರಣ ಅಂತ. ಒಂದು ಟೀಮ್ BJPಯಲ್ಲಿ ಯಡಿಯೂರಪ್ಪನವರ ರಾಜಕಾರಣ ಮತ್ತು ಯಡಿಯೂರಪ್ಪನವರ ಪುತ್ರನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದನ್ನ ಪ್ರಶ್ನೆ ಮಾಡ್ತಾ ಇದೆ. ಇದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ? ಬಸನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಆ ಟೀಮ್ನ ನಾಯಕರು ಈ ಕಾರ್ಯಕ್ರಮಕ್ಕೆ ಬರ್ತಾರ ಅನ್ನುವಂಥದ್ದು ಒಂದು. ಎರಡನೇದು, ರಾಜಕೀಯವಾಗಿ ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ? ಬಹಳ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಆ ಒಂದು ಕಾರಣಕ್ಕಾಗಿಯೇ ಒಂದು ಸಮಾವೇಶನ ಮಾಡ್ತಾ ಇದ್ದಾರೆ. ಇಲ್ಲಿ ವಿಜೇಂದ್ರ ಅವರಿಗೆ ಅನುಕೂಲ ಆಗ್ಲಿ ಅನ್ನುವಂತ ಕಾರಣಕ್ಕಾಗಿ, ಜೊತೆಗೆ ಯಡಿಯೂರಪ್ಪನವರು ಏನೆಲ್ಲ ಮಾಡಿದ್ರು ಒಂದು ಸಮುದಾಯಕ್ಕೆ ಅಥವಾ ರಾಜ್ಯಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋದು ಕೂಡ ಬಿಂಬಿಸುವಂತ ಒಂದು ಕೆಲಸಕ್ಕಾಗಿ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಅದ್ದೂರಿ ಕಾರ್ಯಕ್ರಮವನ್ನೇ ಮಾಡ್ತಾ ಇದ್ದಾರೆ. ಇಲ್ಲಿ ವಿಜೇಂದ್ರ ಅವರ ಅಥವಾ ಯಡಿಯೂರಪ್ಪನವರ ಬಣದ ಹೊರತಾಗಿ ಅವರನ್ನ ವಿರೋಧಿಸುವಂತ ಬಣ ಇದೆ, ರೆಬೆಲ್ಸ್ ಟೀಮ್ ಅಂತಾನೆ ಕರೀತಾ ಇದ್ವಿ. ಆ ಬಣದ ಯಾರೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಇಬ್ರು ಕೂಡ ದೂರನೇ ಇರೋದು. ಒಂದ್ ವೇಳೆ ವಿಜೇಂದ್ರ ಅವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ರಾಜಕೀಯದಿಂದ ಹಿಂದೆ ಸರಿದ್ರೆ ಅಥವಾ ಅಧಿಕಾರದಿಂದ ಈಗಿರುವಂತ ಅಧಿಕಾರದಿಂದ ಹಿಂದೆ ಸರಿದ್ರೆ ಆವಾಗ ರೆಬೆಲ್ಸ್ ಟೀಮ್ನವರು ಕೂಡ ಇದರಲ್ಲಿ
ಪಾಲ್ಗೊಳ್ಬಹುದು. ಅದು ಸದ್ಯಕ್ಕಂತೂ ಆ ಟೀಮ್ನವರು ಇದಕ್ಕೆ ಕೈ ಜೋಡಿಸುವಂತದ್ದಾಗ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದಾಗ್ಲಿ ಅದು ಸಾಧ್ಯವೇ ಇಲ್ಲ ಅನ್ನುವಂತ ಮಾತು ಕಾಣಿಸ್ತಾ ಇದೆ. ಇಲ್ಲಿ ಸ್ಪಷ್ಟವಾಗಿ ಪ್ರವೀಣ್, ಅಂದ್ರೆ ಯಡಿಯೂರಪ್ಪನವರ ಬಣ, ಅವರ ಟೀಮ್, ಅವರ ಶಕ್ತಿ ಪ್ರದರ್ಶನ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಈ ಒಂದು ಕಾರ್ಯಕ್ರಮದ ನಂತರ ವಿಜೇಂದ್ರ ಅವರಿಗೆ ಇನ್ನಷ್ಟು ವರ್ಚಸ್ಸು ಹೆಚ್ಚಾಗಬೇಕು, ಯಡಿಯೂರಪ್ಪನವ್ರ ವರ್ಚಸ್ಸು ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗಬೇಕು. ಆ ಮೂಲಕವಾಗಿ ವಿಜೇಂದ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಇನ್ನಷ್ಟು ಗಟ್ಟಿಯ ಸ್ಥಾನವನ್ನು ಕೊಡಬೇಕು ಅಥವಾ ಇರುವಂತಹ ಸ್ಥಾನವನ್ನ ಕಂಟಿನ್ಯೂ ಮಾಡ್ಲಿ, ಈ ಎಲ್ಲ ಪ್ರಭಾವವನ್ನು ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಯಡಿಯೂರಪ್ಪನವರ ಸಾಧನೆಯನ್ನ ಹೇಳಬೇಕು, ಅದರ ಪ್ರಭಾವ ಕೂಡ ಈಗಿನ ರಾಜಕಾರಣಕ್ಕೆ ಆಗ್ಲಿ ಅನ್ನೋಂತ ಉದ್ದೇಶ ಇದ್ದೇ ಇರುತ್ತೆ ಅವರ ಟೀಮಿಗೆ. ಆ ಕಾರಣಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿಯೇ ಇಡೀ ರಾಜ್ಯಾದ್ಯಂತ ಜನರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು, ಲಕ್ಷಾಂತರ ಜನರನ್ನು ಸೇರಿಸಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಮಧ್ಯ ಕರ್ನಾಟಕದಲ್ಲಿ, ಚಿತ್ರದುರ್ಗ ಅಂದ್ರೆ ಮಧ್ಯ ಕರ್ನಾಟಕ ಬರುತ್ತೆ, ಆ ಕಾರಣಕ್ಕಾಗಿ ಅಲ್ಲಿ ಇಟ್ಕೊಂಡಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಜನರನ್ನ ಕರೆಸುವಂಥದ್ದು ಅಥವಾ ಜನರು ಬರುವಂತೆ ಮಾಡುವಂತ ಒಂದು ಪ್ಲಾನ್ ಈ ಒಂದು ಕಾರ್ಯಕ್ರಮದ ಹಿಂದೆ ಅಡಗಿದೆ ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.